ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಏಲಕ್ಕಿ ನೀರು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಗ್ಯಾಸ್ಟ್ರಿಕ್ ನಿವಾರಣೆ, ಆಪ್ಷನ್ ಬಿ ಕರುಳು ಆರೋಗ್ಯ, ಆಪ್ಷನ್ ಸಿ ಕಣ್ಣಿನ ಆರೋಗ್ಯ, ಆಪ್ಷನ್ ಡಿ ಶೀತ ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕರುಳು ಆರೋಗ್ಯ. ಎರಡನೇ ಪ್ರಶ್ನೆ, ಪ್ರತಿದಿನ 4 ರಿಂದ 5 ಕರಿಬೇವಿನ ಎಲೆ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಶುಗರ್ ಕಂಟ್ರೋಲ್, ಆಪ್ಷನ್ ಬಿ ಕೂದಲು ಉದುರಲ್ಲ, ಆಪ್ಷನ್ ಸಿ ಬೊಜ್ಜು ಕರಗುತ್ತೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೂರನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಆಗಾಗ ಉಷ್ಣಾಂಶ ಹೆಚ್ಚಾಗಲು ಕಾರಣವೇನು? ಆಪ್ಷನ್ ಎ ಅನಾರೋಗ್ಯ, ಆಪ್ಷನ್ ಬಿ ಔಷಧಿ ಸೇವನೆ, ಆಪ್ಷನ್ ಡಿ ಹೆಚ್ಚು ಕೆಲಸ, ಆಪ್ಷನ್ ಡಿ ಹವಾಮಾನ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ನಾಲ್ಕನೇ ಪ್ರಶ್ನೆ, ಬೆಳಗ್ಗೆ ಎದ್ದ ತಕ್ಷಣ ಯಾವ ಪಾನೀಯ ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ ಎ ನೀರು, ಆಪ್ಷನ್ ಬಿ ರಾಗಿ ಗಂಜಿ, ಆಪ್ಷನ್ ಸಿ ಎಳನೀರು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಐದನೇ ಪ್ರಶ್ನೆ, ಹೆಚ್ಚಾಗಿ ಏರ್ ಡೈ ಮಾಡಿಕೊಳ್ಳುವವರಲ್ಲಿ ಯಾವ ಸಮಸ್ಯೆ ಕಂಡುಬರುತ್ತದೆ? ಆಪ್ಷನ್ ಎ ತಲೆಹೊಟ್ಟು, ಆಪ್ಷನ್ ಬಿ ತುರಿಕೆ, ಆಪ್ಷನ್ ಸಿ ಅಲರ್ಜಿ, ಆಪ್ಷನ್ ಡಿ ಚರ್ಮ ಸಮಸ್ಯೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಆರನೇ ಪ್ರಶ್ನೆ, ಯಾವ ಮಾಂಸದಲ್ಲಿ ಹೆಚ್ಚಿನ ಕೊಬ್ಬಿನಾಂಶ ಕಂಡುಬರುತ್ತದೆ? ಆಪ್ಷನ್ ಎ ಕೋಳಿ, ಆಪ್ಷನ್ ಬಿ ಕುರಿ, ಆಪ್ಷನ್ ಸಿ ಮೀನು, ಆಪ್ಷನ್ ಡಿ ಮೇಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕುರಿ. ಏಳನೇ ಪ್ರಶ್ನೆ, ರಾತ್ರಿ ಮಲಗುವ ಮುಂಚೆ ಹಾಲಿನಲ್ಲಿ ಏನನ್ನು ಹಾಕಿ ಕುಡಿದರೆ ಸುಖನಿದ್ರೆ ಬರುತ್ತದೆ? ಆಪ್ಷನ್ ಎ ಅಶ್ವಗಂಧ, ಆಪ್ಷನ್ ಬಿ ಬೆಲ್ಲ, ಆಪ್ಷನ್ ಸಿ ಜೇನುತುಪ್ಪ, ಆಪ್ಷನ್ ಡಿ ಏಲಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಎ ಅಶ್ವಗಂಧ. ಎಂಟನೇ ಪ್ರಶ್ನೆ, ಈ ಕೆಳಗಿನ ಯಾವುದನ್ನು ನೆನೆಸಿ ತಿಂದರೆ ಪಿಂಪಲ್ಸ್ ನಿವಾರಣೆಯಾಗುತ್ತದೆ? ಆಪ್ಷನ್ ಎ ಗೋಡಂಬಿ, ಆಪ್ಷನ್ ಬಿ ಅಂಜೂರ, ಆಪ್ಷನ್ ಸಿ ಬಾದಾಮಿ, ಆಪ್ಷನ್ ಡಿ ಒಣ ದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಡಿ ಒಣ ದ್ರಾಕ್ಷಿ. ಒಂಬತ್ತನೇ ಪ್ರಶ್ನೆ, ಆಸ್ತಮಾ ಇರುವವರು ಯಾವ ಹಣ್ಣನ್ನು ಸೇವಿಸಬಾರದು? ಆಪ್ಷನ್ ಎ ಸಪೋಟ, ಆಪ್ಷನ್ ಬಿ ಪಪಾಯ, ಆಪ್ಷನ್ ಸಿ ಕಿವಿ ಹಣ್ಣು, ಆಪ್ಷನ್ ಡಿ ಕಿತ್ತಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಳೆ. ಇಂದಿನ ಕೊನೆಯ ಪ್ರಶ್ನೆ, ಮಾಂಸಾಹಾರಕ್ಕಿಂತ 10 ಪಟ್ಟು ಹೆಚ್ಚು ಶಕ್ತಿ ನೀಡುವ ಆಹಾರ ಪದಾರ್ಥ ಯಾವುದು? ಆಪ್ಷನ್ ಎ ಹೆಸರುಕಾಳು, ಆಪ್ಷನ್ ಬಿ ಒಣ ಕೊಬ್ಬರಿ, ಆಪ್ಷನ್ ಸಿ ಸೋಯಾಬೀನ್, ಆಪ್ಷನ್ ಡಿ ಒಣ ಖರ್ಜೂರ. ಸರಿಯಾದ ಉತ್ತರ ಆಪ್ಷನ್ ಬಿ ಒಣ ಕೊಬ್ಬರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.